ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಹರ್ಮಂದಿರ್ ಆಶ್ರಮ ವಸತಿ ಶಾಲೆಯಲ್ಲಿ ನಡೆದ ಅಗ್ನಿ ಅವಘಡದಲ್ಲಿ 2ನೇ ತರಗತಿಯ ವಿದ್ಯಾರ್ಥಿಯೋರ್ವ ಸಾವನ್ನಪ್ಪಿರುವ ಘಟನೆ ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆರವನಾಡು ಗ್ರಾಮದ ಕಾಟಕೇರಿ ಗ್ರಾಮದಲ್ಲಿ ನಡೆದಿದೆ. ಅದೃಷ್ಟವಶಾತ್ ಉಳಿದ 52 ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಭಾಗಮಂಡಲ ಹೋಬಳಿ ಚೆಟ್ಟಿಮಾನಿ ಗ್ರಾಮದ ಕೃಷಿಕ ಕೇಕಡ ಅನಿಲ್ ಕುಮಾರ್ ಹಾಗೂ ಕುಂದಚೇರಿ ಸರ್ಕಾರಿ ಶಾಲೆಯ ಅತಿಥಿ ಶಿಕ್ಷಕಿ ತ್ರಿವೇಣಿ ದಂಪತಿಯ ಪುತ್ರ ಪುಷ್ಪಕ್ ಅಗ್ನಿ ದುರಂತಕ್ಕೆ ಬಲಿಯಾದ ಬಾಲಕನಾಗಿದ್ದಾನೆ. ದೆಹಲಿಯ NGO ಸಂಸ್ಥೆ ಕಾಟಕೇರಿ ಗ್ರಾಮದಲ್ಲಿ ನಡೆಸ್ತಾ ಇರುವ ಹರ್ಮಂದಿರ್ ಆಶ್ರಮ ವಸತಿ ಶಾಲೆಯ ವಸತಿ ನಿಲಯದಲ್ಲಿ ಗುರುವಾರ ನಸುಕಿನ 4 ಗಂಟೆಯ ವೇಳೆಗೆ ಬೆಂಕಿ ಕಾಣಿಸಿಕೊಂಡಿದೆ. ಗಾಢ ನಿದ್ದೆಯಲ್ಲಿದ್ದ ಒಟ್ಟು 53 ವಿದ್ಯಾರ್ಥಿಗಳಲ್ಲಿ 52 ಮಂದಿ ಹೇಗೋ ಹೊರಗೆ ಓಡಿ ಬಂದಿದ್ದಾರೆ. ಆದರೆ ಪುಷ್ಪಕ್ ಹೊರಬರಲಾಗದೆ ಬೆಂಕಿಯಲ್ಲಿ ಸಿಲುಕಿ ಅಸುನೀಗಿದ್ದಾನೆ. ಬೆಂಕಿ ಅವಘಡದಲ್ಲಿ ವಿದ್ಯಾರ್ಥಿಗಳಾದ ಸಿದ್ದಾಪುರದ ತನ್ವಿತ್ ಹಾಗೂ ಹಾಸನದ ಭುವನ್, ಸಿಬ್ಬಂದಿಗಳಾದ ಸುಮಿತ್ರಾ ಮತ್ತು ಮೋನಿಕಾ ಗಾಯಗೊಂಡಿದ್ದು ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡಿದ್ದಾರೆ. ಹರ್ಮಂದಿರ್ ವಸತಿ ಶಾಲೆ 2019ರಲ್ಲಿ ಆರಂಭಗೊಂಡಿದ್ದು 1ರಿಂದ 7ನೇ ತರಗತಿವರೆಗೆ ಬಡ ವಿದ್ಯಾರ್ಥಿಗಳಿಗೆ ಕುಟೀರ ಮಾದರಿಯ ಕೊಠಡಿಗಳಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಉಚಿತ ಶಿಕ್ಷಣ ನೀಡಲಾಗ್ತಾ ಇದೆ. ರಾಜ್ಯದ ವಿವಿಧ ಭಾಗಗಳ ಒಟ್ಟು 102 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು, ಈ ಪೈಕಿ 72 ಮಕ್ಕಳು ವಸತಿ ನಿಲಯದಲ್ಲಿ ವಾಸವಿದ್ದಾರೆ. ದಸರಾ ರಜೆ ಹಿನ್ನೆಲೆಯಲ್ಲಿ ಊರಿಗೆ ಹೋಗಿದ್ದ ಕೆಲವು ವಿದ್ಯಾರ್ಥಿಗಳು ಮರಳಿ ಶಾಲೆಗೆ ಬಂದಿರಲಿಲ್ಲ. ಮೃತ ಪುಷ್ಪಕ್ ಹಾಗೂ ಆಕೆಯ ಅಕ್ಕ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಸಿಂಚನ ಸೇರಿದಂತೆ 53 ವಿದ್ಯಾರ್ಥಿಗಳು ವಸತಿ ಶಾಲೆಗೆ ಮರಳಿದ್ದರು. ಬುಧವಾರ ರಾತ್ರಿ 30 ಬಾಲಕರು ಹಾಗೂ 23 ಬಾಲಕಿಯರು ಮಲಗಿದ್ರು. ಶಾಲಾ ಶಿಕ್ಷಕರು ಹಾಗೂ ಇತರ ಸಿಬ್ಬಂದಿಗಳು ಕೂಡ ಇದೇ ವಠಾರದಲ್ಲಿ ವಾಸವಾಗಿದ್ರು. ಗುರುವಾರ ನಸುಕಿನಲ್ಲಿ ವಸತಿ ನಿಲಯದ ಮೇಲ್ಛಾವಣಿಗೆ ಬೆಂಕಿ ತಗುಲಿ ಸಂಪೂರ್ಣ ಕಟ್ಟಡ ಹೊತ್ತಿ ಉರಿದಿದೆ. ಈ ಸಂದರ್ಭ ಎಚ್ಚರಗೊಂಡ ಕಾಲೂರು ಮೂಲದ ವಿದ್ಯಾರ್ಥಿ ಬಬಿನ್ ಬಿದ್ದಪ್ಪ ಎಂಬಾತ ಕೂಗಿಕೊಂಡಿದ್ದಾನೆ ಎಂದು ತಿಳಿದುಬಂದಿದೆ. ಮಕ್ಕಳ ಕೂಗಾಟ ಕೇಳಿ ಎಚ್ಚರಗೊಂಡ ಶಾಲಾ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಆಗಮಿಸಿ ವಿದ್ಯಾರ್ಥಿಗಳನ್ನು ವಸತಿ ನಿಲಯದಿಂದ ಹೊರಕ್ಕೆ ಕರೆತಂದಿದ್ದಾರೆ. ಆ ಹೊತ್ತಿಗಾಗಲೇ ಬೆಂಕಿ ವಸತಿ ನಿಲಯದ ಎಲ್ಲಾ ಕೊಠಡಿಗಳನ್ನು ವ್ಯಾಪಿಸಿದೆ. ಹೊರಗೆ ಬಂದ ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಎಣಿಸಿದ ಸಂದರ್ಭ ಓರ್ವ ವಿದ್ಯಾರ್ಥಿ ಇಲ್ಲದಿರುವುದು ಕಂಡುಬಂದಿದೆ. ತೀವ್ರ ಬೆಂಕಿ ಹರಡಿದ್ದರಿಂದ ಶಾಲಾ ಸಿಬ್ಬಂದಿ ಸಹಿತ ಗ್ರಾಮಸ್ಥರು ಕೂಡ ಕೊಠಡಿಗೆ ನುಗ್ಗಲಾಗದೆ ಅಸಹಾಯಕ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ. ಅಂದರೆ ಎಷ್ಟು ಗಂಟೆಗೆ ಶಾರ್ಟ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ನನಗೆ ಕಾಲ್ ಬಂದಿರೋದು 4:15 ಇಲ್ಲಿಂದ ಫೋನ್ ಮಾಡಿ ಹೇಳಿದರು, ಅಕ್ಕ ಈ ಥರ ಫೈರ್ ಆಗಿದೆ ಅಂತೇಳಿದರು. ಆಮೇಲೆ ನಾನೇನು ಮಾಡಿದೆ, ಇಮಿಡಿಯೇಟ್ ಇವರಿಗೆ ಫೈರ್ ಇಂಜಿನ್ ಅವ್ರಿಗೂ ಕಾಲ್ ಮಾಡಿದ್ದೀನಿ. ಕಾಲ್ ಮಾಡಿ ಬಂದರು. ಅಷ್ಟೊತ್ತಿಗೆ 2 ಮಕ್ಕಳು ಮಿಸ್ಸಿಂಗ್. ನಾನು ಕೇಳಿದೆ, ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರಾ ಅಂತ ಕೇಳಿದೆ. ಹೌದು, ಎಲ್ಲರೂ ಸೇಫ್ ಇದ್ದಾರೆ, 2 ಮಕ್ಕಳು ಮಿಸ್ಸಿಂಗ್ ಅಂತ ಹೇಳಿದರು. ಆಮೇಲೆ ಆನ್ ದ ವೇ ಬರ್ತಿರುವಾಗ ಅದೇ ಭುವನ್ ಅಂತ ಹೇಳೋನನ್ನು ಎಳ್ದಿದ್ದೀವಿ, ಅವನಿದ್ದಾನೆ. ಮತ್ತು ಪುಷ್ಪಕ್ ಅಂತ ಹೇಳೋ ಹುಡುಗ ಇನ್ನೂ ಕಾಣ್ತಾ ಇಲ್ಲ ಅಂತೇಳಿ ಹಂಗೆ ಇದು ಬಂತು. ಅಷ್ಟರೊಳಗಡೆ ನಾವಿಲ್ಲಿ ರೀಚ್ ಆಗಿದ್ದೀವಿ. ಫೈರ್ ಇದು ಎಕ್ಸ್ಟಿಂಗ್ವಿಷ್ ಆಗ್ತಾ ಇತ್ತು.
ಮಕ್ಕಳಂದರೆ ಎಲ್ಲ ಮಕ್ಕಳು ಮನೆಗೆ ಹೋಗಿದ್ರು ದಸರಾ ಹಾಲಿಡೇಸ್ ಅಂತ. ನಿನ್ನೆ ಒಂದು 53 ಮಕ್ಕಳು ಇಲ್ಲಿ ಬಂದಿದ್ದರು. ಅಂದರೆ 30 ಮಕ್ಕಳು ಇಲ್ಲಿ ಬಾಯ್ಸ್, ಗರ್ಲ್ಸ್ ಮೇಲೆ ಒಂದು ಬ್ಲಾಕಲ್ಲಿದ್ದಾರೆ, ಆಚೆ ಬ್ಲಾಕಲ್ಲಿ ಗರ್ಲ್ಸ್ 23 ಮಕ್ಕಳು ಗರ್ಲ್ಸ್. ಒಂದು ಮಗು ಅದೇ ನಾವಂದರೆ ಮಿಸ್ಸಿಂಗ್ ಅಂತಲೇ ಇದು ಮಾಡ್ತಾ ಇದ್ದಿದ್ದು. ಆ್ಯಕ್ಚುಲಿ ಅವನೇನು ಮಾಡಿದ್ದಾನೆ, ಅಲ್ಲಿ ಮದರ್ ಅಂತ ನೋಡ್ಕೊಳ್ಳೋರಿಗೆ ನಾವು ಮದರ್ ಅಂತ ಹೇಳೋದು. ಅವ್ರ ಹತ್ರ ನೀರು ಕೇಳಿದ್ದಾರೆ, ವಾಶ್ರೂಮಲ್ಲಿ ಇದ್ದವನ ಹತ್ರ ನೀರು ಕೇಳಿದ್ದಾರೆ. ಅವನು ನೀರು ಕೇಳಿ ಆದಮೇಲೆ ಇವರು ಎಲ್ಲ ಓಡಿ ಬಂದಿದ್ದಾರೆ. ಫುಲ್ ಹೊಗೆ ಅಲ್ವಾ, ಹೊಗೆ ಬೆಂಕಿಯಲ್ಲಿ ಯಾರು ಏನು ಅಂತ ಅವರಿಗೆ ಯಾರಿಗೂ ಗೊತ್ತಾಗಿಲ್ಲ, ತಿಳ್ಕೊಳ್ಳಿಲ್ಲ. ಅಂದರೆ ಮಕ್ಕಳು ಹೇಳ್ತಾರೆ ನಮ್ಮ ಜೊತೆ ಇದ್ದ ಅಂತ ಹೇಳ್ತಾರೆ. ಇವನು ಒಳಗಡೆ ಪುನಃ ಹೋಗಿದ್ದಾನೆ ಏನಂತ ಆ ಹೊಗೆ ಇದರಲ್ಲಿ ಗೊತ್ತಾಗಿಲ್ಲ. ಇಮಿಡಿಯೇಟ್ 3 ಟೀಚರ್ಸ್ ನುಗ್ಗಿದ್ದಾರೆ. ಬೆಂಕಿಯಲ್ಲಿ ಏನಾದರೆ ಆಗಲಿ ನೋಡೋಣ ಅಂತೇಳಿ ಒಳಗಡೆ ನುಗ್ಗಿ ಕರೆದಿದ್ದಾರೆ ಅವನನ್ನು. ಮೋಸ್ಟ್ಲಿ ಅವನ ಸ್ಮೋಕಿಂದ ಅನ್ಕಾನ್ಷಿಯಸ್ ಆಗಿ ಏನಾಗಿದೆ ಅಂತ ಅದೇ ಗೊತ್ತಾಗಿರ್ತಿಲ್ಲ. ಇಲ್ಲಿ LKG to 7th. ಟೋಟಲ್ 102 ಅಂದರೆ ಡೇ ಸ್ಕಾಲರ್ಸ್ ಇದ್ದಾರೆ, ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರು. ಹಾಸ್ಟೆಲಲ್ಲಿ ಟೋಟಲ್ 72, ಅದರಲ್ಲಿ ನಿನ್ನೆ ಇದ್ದಿದ್ದು 53 ಮಕ್ಕಳು. ನಂದು ಪೂನಮ್, ನಾನಿಲ್ಲಿ ಅಡ್ಮಿನ್. ಮಾಹಿತಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸಿದೆ. ಆದರೆ ಆ ಹೊತ್ತಿಗಾಗಲೇ ದಟ್ಟ ಹೊಗೆ ಮತ್ತು ಬೆಂಕಿಯ ನಡುವೆ ಸಿಲುಕಿದ್ದ ವಿದ್ಯಾರ್ಥಿ ಪುಷ್ಪಕ್ ಹೊರಬರಲಾರದೆ ಸ್ಥಳದಲ್ಲಿಯೇ ಸಜೀವ ದಹನವಾಗಿದ್ದಾನೆ. ಬೆಂಕಿ ನಂದಿಸುವ ಕಾರ್ಯಾಚರಣೆ ವೇಳೆ ಪುಷ್ಪಕ್ನ ಮೃತದೇಹ ಬಹುತೇಕ ಸುಟ್ಟು ಹೋದ ಸ್ಥಿತಿಯಲ್ಲಿ ವಸತಿ ನಿಲಯದ ಕೊಠಡಿಯಲ್ಲಿ ಪತ್ತೆಯಾಗಿದೆ. ಬಳಿಕ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಪೋಷಕರಿಗೆ ಹಸ್ತಾಂತರಿಸಲಾಯಿತು. ನಾವು LKGಯಿಂದನೂ ಇಲ್ಲೇ ಸೇರಿಸಿದ್ದು. ಭಾನುವಾರ ಬಿಡಕ್ಕೆ ಹೇಳಿದ್ರು, ಭಾನುವಾರ ಮಧ್ಯಾಹ್ನ ಮೇಲೆ ಕರ್ಕೊಬಂದು ಬಿಟ್ಟಿದ್ದು. ಅವನು ಒಂದು ಮೆಸೇಜ್ ಶಾಲೆದು ಬನ್ನಿ ಅಂತ ಹೇಳಿದ್ರು, ಓಡೋಡಿ ಬರ್ತಾ ಇದ್ದ. ತುಂಬ ಚಂದ ನೋಡ್ತಾ ಇದ್ರು. ಎಷ್ಟೋ ಸಲ ಹಾಸ್ಪಿಟ್ಲಿಗೂ ಹೊತ್ಕೊಂಡು ಕಾಲು ನೋವಾದಾಗೆಲ್ಲ ಕರ್ಕೊಂಡು ಹೋಗಿದ್ದಾರೆ, ಚೆನ್ನಾಗಿ ನೋಡಿದ್ದಾರೆ. ಆದ್ರೆ ಈಗ ನನ್ನ ಮಗನೇ ಇಲ್ಲ. ನಮಗಿವತ್ತು ಸ್ಟೇಷನಿಗೆ ಬನ್ನಿ ಅಂತ ಪೊಲೀಸ್ ಫೋನ್ ಮಾಡಿದ್ದಾಗಲೇ ಗೊತ್ತು. ನಮಗೆ ಹೀಗಾಗಿದೆ ಅಂತ ಗೊತ್ತಿಲ್ಲ. ಮಗಳೂ ಇಲ್ಲ ಇರೋದು, ಮಗಳನ್ನ ಸೇರ್ಸಕ್ಕೆ ಅಂತ ಬಂದಿದ್ದು ನಾವು. ಅವನು ಹಠ ಮಾಡಿ ನಾನು ಇದೇ ಶಾಲೆಗೆ ಹೋಗೋದು ಅಂತ ಹೇಳ್ದ. ಬೇರೆ ಕಡೆ ತೆಗಿತೀವಿ ಅಂದ್ರೂ ಒಪ್ತಾ ಇರಲಿಲ್ಲ. ಅಷ್ಟು ಚಂದ ನೋಡ್ತಾ ಇದ್ರು. ಆದರೆ ಇಲ್ಲಿ ಏನೋ ಈಗ ಆಗೋಗಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್, ಮಡಿಕೇರಿ ತಹಶೀಲ್ದಾರ್ ಶ್ರೀಧರ್, ಡಿಡಿಪಿಐ ಗಂಗಾಧರಪ್ಪ, ಅಗ್ನಿಶಾಮಕ ದಳದ ಅಧಿಕಾರಿ, ಮಡಿಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ, ಚೆಸ್ಕಾಂ ಹಿರಿಯ ಅಧಿಕಾರಿಗಳು, ಗ್ರಾಮಾಂತರ ಠಾಣಾ ಪೊಲೀಸ್ ವಿಧಿವಿಜ್ಞಾನ ವಿಭಾಗದ ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಘಟನೆ ನಡೆದ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಮೃತ ಬಾಲಕನ ಪೋಷಕರಿಗೆ ಸಾಂತ್ವನ ಹೇಳಿದರು. ಅವಘಡದ ಕುರಿತು ತೀವ್ರ ಬೇಸರ ವ್ಯಕ್ತಪಡಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಯವರು ಘಟನೆ ಕುರಿತು ಸಂಬಂಧಪಟ್ಟ ಇಲಾಖೆಯ ಉನ್ನತ ಅಧಿಕಾರಿಗಳಿಂದ ತನಿಖೆ ಮಾಡಿಸಲಾಗುತ್ತೆ. ಮೃತ ವಿದ್ಯಾರ್ಥಿಯ ಕುಟುಂಬಕ್ಕೆ ಪರಿಹಾರ ನೀಡುವ ವಿಚಾರವಾಗಿ ಸರ್ಕಾರದ ಗಮನ ಸೆಳೆಯಲಾಗುತ್ತೆ. ನೊಂದ ಕುಟುಂಬದ ಜೊತೆ ಜಿಲ್ಲಾಡಳಿತ ಇರಲಿದೆ ಎಂದು ಭರವಸೆ ನೀಡಿದರು.
ನಮ್ಮ ಯರನಾಡು ವಿಲೇಜಲ್ಲಿ ಬೆಟ್ಟಗಿರಿ ಗ್ರಾಮ ಪಂಚಾಯತ್ಗಳಲ್ಲಿ ಇದು ಆಗಿದ್ದು ಇನ್ಸಿಡೆನ್ಸು. ಶಾಲೆ ಹೆಸರು ಇದೆ ಅಂತ ಹರ್ಮಂದಿರ ಸ್ಕೂಲ್ ಅಂತ. ಅಲ್ಲಿ 102 ಮಕ್ಕಳಿದ್ದಾರೆ ಟೋಟಲ್. ಶಾಲೆಗಳಲ್ಲಿ ಇದು ನಮ್ಮ ಹಾಸ್ಟೆಲ್ಗಳಲ್ಲಿ ಇರೋದು 72 ಸ್ಟೂಡೆಂಟ್ಸು. ನಿನ್ನೆ ಇದ್ದರು 53 ಸ್ಟೂಡೆಂಟ್ಸು. ಆ ಇನ್ಸಿಡೆನ್ಸ್ ಆದಮೇಲೆ ಈಗ ಎಲ್ಲ ಇವ್ಯಾಕ್ಯುಯೇಷನ್ ಕೆಲಸ ಮಾಡಿ ಕೆಲವು 2 ಮಕ್ಕಳಿಗೆ ಸ್ವಲ್ಪ ಇದು ಹಾಸ್ಪಿಟಲ್ಗೆ ಕೂಡ ಶಿಫ್ಟಿಂಗ್ ಆಗಿದೆ. ಈಗ ನಾನು ಅಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಜೊತೆ ಮಾತಾಡಿದೆ. ಅವರು ಸ್ಟೇಬಲ್ ಇದ್ದಾರೆ, ಅಲ್ಲಿ ಏನು ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ. ಮತ್ತು ವಾರ್ಡನ್ಗೆ ಕೂಡ ಅಲ್ಲಿ ಸ್ಮೋಕ್ ಲಂಗ್ಸಲ್ಲಿ ಹೋಗಿ ಅದು ಕೂಡ ಟ್ರೀಟ್ಮೆಂಟ್ ತೊಗೊಂಡು ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಡಿಸ್ಟ್ರಿಕ್ಟ್ ಸರ್ಜನ್ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿಂದ ಅವರು ತಂದೆ ತಾಯಿ ಈಗ ಬಾಡಿಯನ್ನು ತಗೊಂಡು ಹೋಗಿದ್ದಾರೆ. ಶಾಲೆಗೆ ಏನು ಪರ್ಮಿಷನ್ ಅಂದರೆ ಈಗ ನಾವು ಅದು ತನಿಖೆ ಮಾಡ್ತೀವಿ. ಈಗ ಏಕೆಂದರೆ ರಿಟರ್ನ್ ಆಗಿ ಪರ್ಮಿಷನ್ ಏನಿದೆ ಅಂತ ಅಥಾರಿಟೀಸಿಂದ ಕೆಲವು ಇಲ್ಲಿ ಇದ್ದಾರೆ, ಅವ್ರ ಜೊತೆಗೆ ನಾವು ತನಿಖೆ ಮಾಡ್ತೀನಿ. ಪೊಲೀಸ್ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಅಂತ. ಯಾವ ರೀತಿಯ ಪರ್ಮಿಷನ್ ಆಗಬೇಕಿತ್ತು, ಎಷ್ಟು ಮಕ್ಕಳಿಗೆ ಸೇರ್ಬೋದಿತ್ತು, ಅಥವಾ ಶಾಲೆ ಹೇಗೆ ನಡೀತಾ ಇತ್ತು, ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಗಲಿ ಅಥವಾ ಬೇರೆ ಇಲಾಖೆಯಿಂದ ಏನೇನು ಪರ್ಮಿಷನ್ ತಗೋಬೇಕಿತ್ತು, ಇದೆಯಾ ಇಲ್ವಾ, ಅಥವಾ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅವರು ಪಾಲನೆ ಮಾಡಿದ್ದಾರೆ ಮಾಡಿಲ್ಲ ಅಂತ ನಾವು ತನಿಖೆ ಮಾಡ್ತಾಯಿದ್ದೀವಿ. ಈಗ ಅವರು ಈಗ ಮೌಖಿಕವಾಗಿ ಅವರು ಹೇಳ್ತಾರೆ ಅಂತ ಇಲ್ಲ, ಬಟ್ ಈಗ ನಾವು ತನಿಖೆ ಮಾಡ್ತೀವಿ. ಅದಕ್ಕೆ ಈಗ ಮಗುಗೆ ಏನಾದರೂ ಕುಟುಂಬಕ್ಕೆ ಪರಿಹಾರ ಅಂತ ನಾವು ಸರ್ಕಾರ ಗಮನಕ್ಕೆ ತಂದು ಏನಾದರೂ ಮಾತಾಡಿ ಆಮೇಲೆ ನಾವು ಹೇಳ್ಬೋದು. ಅದು ನಮ್ಮ ಕೈಲಿ ಇಲ್ಲ. ಮತ್ತು ಖಂಡಿತ ಅವರು ಫ್ಯಾಮ್ಲಿ ಜೊತೆಗೆ ನಾವು ಇದೇ ಇರ್ತೀವಿ. ಭಾಳ ತ್ರಾಸಾಯಿತು ಅವರಿಗೆ, ನಮಗೆ ಕೂಡ ನೋಡೋಕ್ಕೆ ಆಗ್ತಿಲ್ಲ ಅಂತ ಈ ಪರಿಸ್ಥಿತಿಯನ್ನು. ಸೊ ಅವ್ರ ಜೊತೆಗೆ ಖಂಡಿತವಾದಂಥ ನಾವು ಇದೇ ಇರ್ತೀವಿ. ಏನು ಬೆಸ್ಟ್ ಪರಿಹಾರ ಕೊಡ್ಬೋದು ಅಥವಾ ಬೇರೆ ರೀತಿಯಾಗಿ ಅವರಿಗೆ ಸಹಾಯ ಮಾಡ್ಬೋದು ಅಂತ ನಾವು ಅವ್ರ ಜೊತೆಗೆ ಇರ್ತೀವಿ. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ಅವರು ಮಾತನಾಡಿ, ಶಾಲಾ ಸಿಬ್ಬಂದಿಗಳು 52 ಮಕ್ಕಳನ್ನು ರಕ್ಷಿಸಿದ್ದಾರೆ. ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡಲಾಗಿದ್ದು ಪೊಲೀಸ್ ಇಲಾಖೆಯಿಂದಲೂ ತನಿಖೆ ನಡೆಯಲಿದೆ ಎಂದರು. ಸೊ ಇದು BPL ಮಕ್ಕಳಿಗೆ ಆಗುವಂಥದ್ದು. ಸೊ NGO ಅಂತಂದರೆ ಇಂಡಸ್ ಕ್ವಾಲಿಟಿ ಫೌಂಡೇಶನ್ ಅಂತೇಳಿ ಡೆಲ್ಲಿ ಬೇಸ್ಡ್ ಒಂದು NGO. ಸೊ ಅದರ ಮುಖಾಂತರ ಇಲ್ಲಿ ನಡೆಯುವಂಥದ್ದು. ಅದರ ಮುಖ್ಯಸ್ಥರು ಮೇನ್ ಟ್ರಸ್ಟಿ ಇರುವಂಥದ್ದು ಓಂಕಾರ್ ಸಿಂಗ್ ಅಂತೇಳಿ. ಸೊ ಇಲ್ಲಿ ಹೆಡ್ ಮಾಸ್ಟರ್ ಒಬ್ಬರು ರಾಘವೇಂದ್ರ ಅಂತೇಳಿ. ಸೊ ಇಲ್ಲಿ ಒಂದು ಶಾಲೆ ನಡೀತಾ ಇತ್ತು, 2019ರಿಂದ ನಡೀತಾ ಇದೆ. ಇದು 1ರಿಂದ 7ನೇ ತರಗತಿವರೆಗೆ ಇರುವಂಥದ್ದು. ಸೊ ಈಗ ಮೊನ್ನೆ ತಾನೇ 6ನೇ ತಾರೀಕಿಗೆ ಮೊನ್ನೆ ರಜೆ ಮುಗಿದು ಶಾಲೆ ಪ್ರಾರಂಭ ಆಗಿರುವಂಥದ್ದು. ಸೊ ಇಲ್ಲಿ ನಿನ್ನೆ ದಿನ ರಾತ್ರಿ ಹೆಚ್ಚು ಕಡಿಮೆ ಒಂದು 53 ಮಕ್ಕಳು ಅಂತಂದರೆ 30 ಹುಡುಗರು ಮತ್ತು 23 ಹುಡುಗಿಯರು ರಾತ್ರಿ ಮಲಗಿದ್ರು. ಬೆಳಗಿನ ಜಾವ ಬೆಂಕಿ ಹೊತ್ಕೊಂಡಿದೆ. ಬಹುಶಃ ಈಗ ಮೇಲ್ನೋಟಕ್ಕೆ ನಮಗೆ ಶಾರ್ಟ್ ಸರ್ಕ್ಯೂಟ್ ಕಾಣ್ತಾ ಇದೆ, ಬಟ್ ಇನ್ನೂ ನೋಡಬೇಕಾಗಿದೆ ಏನಾಗಿದೆ ಅಂತೇಳಿ. ಸೊ ಇದರಲ್ಲಿ ಒಬ್ಬ ಹುಡುಗ, ಸೊ ಅವನು ಭಾಗಮಂಡಲ ಕ್ಯಾಕಡೆ ಮನೆ ಚೆಟ್ಟಿಮನೆ ಕ್ಯಾಕಡೆ ಮನೆ ಅನಿಲ್ ಕುಮಾರ್ ಮತ್ತು ತ್ರಿವೇಣಿ ಅವರ ಮಗ ಪುಷ್ಪಕ್ ಅಂತ ಹೇಳ್ಕೊಂಡು 7 ವರ್ಷ 2ನೇ ತರಗತಿ ಓದ್ತಿದ್ರು. ಸೊ ಅವನಿಗೆ ಮೃತಪಟ್ಟಿದ್ದ. ಸೇಫ್ಟಿ ಮೆಜರ್ಸ್ ಇರಲಿಲ್ಲ ಸರ್ ಏನಾದರೂ? ಅಲ್ಲ ಅಂತಂದರೆ ಅದನ್ನ ಇನ್ನೂ ಪರಿಶೀಲನೆ ಮಾಡಬೇಕು. ಸೊ ಇವಾಗ ಪೊಲೀಸ್ ಇರ್ಬೋದು, ಫೈರ್ ಫೋರ್ಸಸ್ ಇರ್ಬೋದು, ಎಲ್ಲ ಬಂದು ನೋಡಿದ್ದೀವಿ. ಸೊ ಫೈರ್ ಫೋರ್ಸಸ್ ಅವ್ರು ಬಂದು ಬೆಂಕಿ ಆರಿಸಿದ್ದಾರೆ. ಸೊ ಈಗ ಇನ್ನೂ ನೋಡಬೇಕು ಅದು ಯಾವ ಕಾರಣಕ್ಕಾಗಿ ಬೆಂಕಿ ಅವರು ಹತ್ಕೊಂಡಿದೆ ಅಂತ ಅನ್ನುವಂಥದ್ದನ್ನು ನೋಡಬೇಕು. ಬೇರೆ ಮಕ್ಕಳಿಗೆ ತೊಂದರೆ ಆಗಿದೆ? ಬೇರೆ ಯಾರಿಗೂ ಏನು ತೊಂದರೆ ಆಗಿಲ್ಲ. ಇರುವಂಥ ಎಲ್ಲ ಮಕ್ಕಳನ್ನು ಇಮಿಡಿಯೇಟಾಗಿ ಅವರು ಇಲ್ಲಿಂದ ಶಿಫ್ಟ್ ಮಾಡಿದ್ದಾರೆ. ಸೊ ಇನ್ನು ಮುಂದಕ್ಕೆ ಇದರ ಈಗ ತನಿಖೆ ನಾವು ತಗೊಂಡಿದ್ದೀವಿ. ಅಲ್ಲ ಅವರೆಲ್ಲ ಮಲಗಿದ್ರು. ಸೊ ಎಲ್ರಿಗೂ ಅದು ಜೋರಾಗಿ ಸದ್ದು ಮಾಡಿದ್ದಾರೆ ಹೊರಗೆ ಬನ್ನಿ ಅಂತೇಳಿ. ಸೊ ಮಕ್ಕಳೆಲ್ಲ ಹೊರಗೆ ಬಂದಿದ್ದಾರೆ. ಬಟ್ ಈ ಹುಡುಗ ಅದು ಹೇಗೆ ಮಧ್ಯದಲ್ಲಿ ಸಿಕ್ಕಾಕೊಂಡಾಗ ಅನ್ನುವಂಥದ್ದು ಗೊತ್ತಿಲ್ಲ. ಇಲ್ಲಿ ಇವಾಗ ನಾವು ಪೊಲೀಸ್ ಪ್ರಕ್ರಿಯೆ ಮುಗಿದಿದೆ. ನಂತರ ಪೋಸ್ಟ್ ಮಾರ್ಟಮ್ ಕೂಡ ಇಲ್ಲೇ ಮಾಡಿದ್ದೀವಿ. ಈಗ ಬಾಡಿಯನ್ನು ನಾವು ಅವ್ರ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅವ್ರ ಜೊತೆಯಲ್ಲಿ ಎಲ್ಲರೂ ಇದ್ದರು. ಅವರ ಸ್ಟಾಫ್ ಏನಿದ್ದಾರೆ ಹೆಚ್ಚು ಕಡಿಮೆ ಒಂದು 25 ಜನ ಸ್ಟಾಫ್ ಇದ್ದಾರೆ. ಸೊ ಅವರು ಎಲ್ಲರೂ ಕೂಡ ಈ ಪರಿಸರದಲ್ಲೇ ಇಲ್ಲಿದೆ. ಹೆಚ್ಚು ಕಡಿಮೆ ಒಂದು 78 ಎಕರೆ ಇರುವಂತಹ ಒಂದು ಪ್ರದೇಶ ಇದು. ಸೊ ಇಲ್ಲೇ ಸುತ್ತಮುತ್ತ ಇಲ್ಲೇ ಹೆಚ್ಚಿನವರೆಲ್ಲ ಇದ್ದರು. ಸೊ ಅವರೆಲ್ಲ ಬಂದು ಇದರ ಮಕ್ಕಳನ್ನು ಶಿಫ್ಟ್ ಮಾಡಿದ್ದಾರೆ. ಬೇರೆ ಮಕ್ಕಳಿಗೆ ಯಾರಿಗೆ ಏನು ತೊಂದರೆ ಆಗಿಲ್ಲ. ಆಡಳಿತ ಕ್ರಮ ಏನಾರು ಆಗ್ತದೆ? ಯಾವ ಥರ ಇದೆ ಸರ್ ಆಡಳಿತ ಮಂಡಳಿ ಮೇಲೆ ಕ್ರಮ ಇದೆಯಾ? ಎಲ್ಲ ಖಂಡಿತವಾಗಿ ನಾನು ಪರಿಶೀಲನೆ ಮಾಡೋಣ. ಇದು ಹೇಗೆ ಪರ್ಮಿಷನ್ ಆಗಿದೆಯಾ ಇಲ್ಲ ಏನೋ ಅನ್ನೋದನ್ನು
ಇನ್ನು ಸಂಬಂಧಪಟ್ಟ DDP ಅವ್ರ ಮುಖಾಂತರ BO ಮುಖಾಂತರ ಅದನ್ನು ಪರಿಶೀಲನೆ ಆಡಳಿತ ಮಂಡಳಿ ಏನು ಹೇಳ್ತಿದ್ದಾರೆ? ಅಲ್ಲ, ಈಗ ಸದ್ಯಕ್ಕೆ ಅವರು ಕೂಡ ಒಂಥರ ದಿಗ್ಭ್ರಮೆ ವ್ಯಕ್ತಪಡಿಸ್ತಾ ಇದ್ದಾರೆ, ಈ ರೀತಿ ಆಗಬಾರ್ದಾಗಿದೆ ಅಂತನ್ನುವಂಥದ್ದು. ಸೊ ಇದು ಯಾವ ಕಾರಣಕ್ಕಾಗಿ ಬೆಂಕಿ ಆಗಿದೆ ಅಂತನ್ನುವಂಥದ್ದನ್ನು ಇನ್ನೂ ಕೂಡ ತನಿಖೆಯಲ್ಲಿ ಗೊತ್ತಿದೆ. ವಿರಾಜಪೇಟೆಯಲ್ಲಿ ಜನಸೇವಾ ಟ್ರಸ್ಟ್ ಹಾಗೂ ಕೊಡಗು ಜಿಲ್ಲೆಯ ಬ್ಲಡ್ ಡೋನರ್ಸ್ ಮತ್ತು ಜಿಲ್ಲಾ ರಕ್ತನಿಧಿ ಕೇಂದ್ರ ಮಡಿಕೇರಿ ಇವರ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು. ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯ ರಕ್ತ ಶೇಖರಣಾ ಘಟಕದಲ್ಲಿ ರಕ್ತದಾನ ಕಾರ್ಯಕ್ರಮ ನಡೆಯಿತು. ಆರಂಭದಲ್ಲಿ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ ಸಿಂಪಿ ಹಾಗೂ ವೈದ್ಯರಾದ ಡಾಕ್ಟರ್ ಸೌಮ್ಯ ಚಿರಂತನ ಅವರು ಸ್ವತಃ ತಾವೇ ರಕ್ತದಾನ ಮಾಡಿದರು. ವಿರಾಜಪೇಟೆ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಅವರು 16ನೇ ಬಾರಿ ರಕ್ತದಾನವನ್ನ ಮಾಡಿದರು. ನಗರ ಪೊಲೀಸ್ ಠಾಣೆಯ ಅಧಿಕಾರಿ ಪ್ರಮೋದ್ ಕುಮಾರ್ ಮೊದಲ ಬಾರಿಗೆ ರಕ್ತದಾನವನ್ನ ಮಾಡಿದರು. ಅನೇಕ ಪೊಲೀಸರು ಕೂಡ ರಕ್ತದಾನವನ್ನ ಮಾಡಿದರು. ಜಿಲ್ಲಾಸ್ಪತ್ರೆಯಲ್ಲಿ ವಿವಿಧ ಚಿಕಿತ್ಸೆ ನೀಡಲು ರಕ್ತದ ಕೊರತೆ ಉಂಟಾದ ಹಿನ್ನೆಲೆ ಜಿಲ್ಲಾ ರಕ್ತನಿಧಿ ಕೇಂದ್ರದ ವೈದ್ಯರು ಮನವಿ ಮಾಡಿದ ಹಿನ್ನೆಲೆ ಈ ರಕ್ತದಾನ ಶಿಬಿರಗಳು ಜಿಲ್ಲೆಯ ಅನೇಕ ಭಾಗಗಳಲ್ಲಿ ನಡೀತಾ ಇದೆ. ಬೆಳಿಗ್ಗೆ 10 ಗಂಟೆಗೆ ಆರಂಭವಾದ ಶಿಬಿರ ಮಧ್ಯಾಹ್ನ 3 ಗಂಟೆವರೆಗೂ ನಡೆಯಿತು. ಸುಮಾರು 55 ಮಂದಿ ರಕ್ತದಾನವನ್ನ ಮಾಡಿದರು. ಟ್ರಸ್ಟ್ ವಿರಾಜಪೇಟೆಯಿಂದ ನಡೆಸಿದಂತಹ ಒಂದು ಬ್ಲಡ್ ಕ್ಯಾಂಪ್, ತುರ್ತು ಬ್ಲಡ್ ಕ್ಯಾಂಪ್ ಆಗಿರುತ್ತಿದ್ದು, ಯಾವುದೇ ಕೇವಲ 24 ಗಂಟೆಗಳಲ್ಲಿ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದ ಕೊರತೆ ಇದೆ ಅಂತ ಒಂದು ಕರೆ ಬಂದ ತಕ್ಷಣ ನಾವು ಕೇವಲ 24 ಗಂಟೆಯಲ್ಲಿ ಒಂದು ಕ್ಯಾಂಪನ್ನು ವಿರಾಜಪೇಟೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜಿಸುವಾಗ ಸರಿಸುಮಾರು 50ಕ್ಕಿಂತ ಹೆಚ್ಚು ರಕ್ತದಾನಿಗಳು ನಮಗೆ ಒಂದು ರಕ್ತದಾನವನ್ನು ಮಾಡಿದ್ದಾರೆ. ನಮ್ಮೊಂದಿಗೆ ಸಹಕರಿಸಿದಂತಹ ಮಡಿಕೇರಿ ಬ್ಲಡ್ ಡೋನರ್ಸ್ ಆಗಲಿ ಅಥವಾ ಮಡಿಕೇರಿ ಜಿಲ್ಲಾಸ್ಪತ್ರೆ ಮತ್ತು ವಿರಾಜಪೇಟೆ ಆಸ್ಪತ್ರೆಯ ಅವರಿಗೂ ಕೂಡ ನಾವು ಈ ಮೂಲಕ ಧನ್ಯವಾದಗಳನ್ನು ತಿಳಿಸಿದ್ದೇವೆ. ಹಲೋ, ನಮಸ್ಕಾರ. ನನ್ನ ಹೆಸರು ಮೈಕಲ್ ವೇಗಸ್, ಕೊಡಗು ಬ್ಲಡ್ ಡೋನರ್ಸ್ ಪ್ರಧಾನ ಕಾರ್ಯದರ್ಶಿ. ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದಾನದ ತೀವ್ರವಾದಂಥ ಅಭಾವ ಇದೆ. ಆದ ಕಾರಣ ನಾವು ವಿರಾಜಪೇಟೆಯ ಜನಸೇವಾ ಟ್ರಸ್ಟ್ ಇದರ ನಾಯಕರನ್ನ ನಾವೊಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದ, ತುರ್ತಾಗಿ ಒಂದು ರಕ್ತದಾನದ ಶಿಬಿರ ನೀವು ನಡೆಸಿಕೊಡಬೇಕು ಅಂತ. ಆದ ಕಾರಣ ಕೇವಲ ಒಂದು 24 ಗಂಟೆನೂ ಆಗಿಲ್ಲ, ಈಗಾಗಲೇ ಇಲ್ಲಿ ರಕ್ತದಾನ ಶಿಬಿರ ನಾವು ಪ್ರಾರಂಭ ಮಾಡಿದ್ದೀವಿ. 40 ಯೂನಿಟ್ಗಿಂತ ಹೆಚ್ಚಾಗಿ ಒಂದು ರಕ್ತದಾನ ಈಗ ಶೇಖರಣೆಗೊಂಡಿದೆ. ಇನ್ನೂ ಜನರು ಬರ್ತಾ ಇದ್ದಾರೆ. ಆಗ ಈ ಒಂದು ತುರ್ತು ಸಮಯದಲ್ಲಿ ಕೊಡಗು ಜಿಲ್ಲಾ ಆಸ್ಪತ್ರೆಯಲ್ಲಿ ರಕ್ತದಾನದ ಅಭಾವವನ್ನು ನೀಗಿಸಲು ಶ್ರಮಿಸಿದಂಥ ಜನಸೇವಾ ಟ್ರಸ್ಟ್ನ ಪ್ರಮುಖರು, ಯುವಕರು, ನಿಜವಾಗಿ ಇವರಿಗೆ ನಾವು ಒಂದು ಅಭಿನಂದನೆಗಳನ್ನು ಕೊಡಗಿನ ಜನತೆಯ ಪರವಾಗಿ ಮತ್ತು ಕೊಡಗು ಬ್ಲಡ್ ಡೋನರ್ಸ್ನ ಪರವಾಗಿ ನಾವು ಸಲ್ಲಿಸ್ತಿದ್ದೇವೆ. ಇನ್ನು ಯುವಕರು, ಯುವತಿಯರು, ಆರೋಗ್ಯವಂತರು ಸ್ವಯಂ ಪ್ರೇರಿತವಾಗಿ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದಾನ ಮಾಡಬೇಕು. ಹಾಗೂ ಈ ವಿರಾಜಪೇಟೆ ಭಾಗದಲ್ಲಿ ಇನ್ನೂ ರಕ್ತದಾನದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ, ಜಾಗೃತಿ ಅಭಿಯಾನಗಳ ಕೆಲಸನೂ ಆಗಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ಈ ತಂಡದ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಏನಂತ ನಾ ಕಳಿಸ್ಕೊಡ್ತೀನಿ. ಎಸ್, ಎಲ್ಲರಿಗೂ ನಮಸ್ಕಾರ. ನಾವು ವಿರಾಜಪೇಟೆ ಜನಸೇವಾ ನಮಗೆ ಮುಂದೆ ಒಂದು ಕಾರ್ಯ ಬರುತ್ತೆ. ಮಡಿಕೇರಿ ಕಲ್ಲಿದ್ದು ಬ್ಲಡ್ದು ತುಂಬ ಕೊರತೆ ಇದೆ ಅಂತ, ಹಾಗಾಗಿ ನಾವು ಎಮರ್ಜೆನ್ಸಿ ಒಂದು ಬ್ಲಡ್ ಕ್ಯಾಂಪ್ ಅರೇಂಜ್ ಮಾಡ್ತೀವಿ. ಅದಕ್ಕೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ. ಸುಮಾರು 50 ಜನಷ್ಟು ರಕ್ತದಾನ ಮಾಡಿದ್ದಾರೆ. ಅದೇ ರೀತಿ ಇನ್ನೂ ಮುಂದಕ್ಕೆ ಮಾಡ್ಕೊಂಡಿದ್ದೀವಿ.
Yes. ನಮಸ್ತೆ ಸ್ನೇಹಿತರೆ, ನಾವು ಇವತ್ತು ವಿರಾಜಪೇಟೆ ಜನಸೇವಾ ಟ್ರಸ್ಟ್, ಕೊಡಗು ಬ್ಲಡ್ ಡೋನರ್ಸ್ ರಿಜಿಸ್ಟರ್ಡ್ ಮಡಿಕೇರಿ ಹಾಗೂ ಜಿಲ್ಲಾ ರಕ್ತನಿಧಿ ಮಂಡಳಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ವಿರಾಜಪೇಟೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತುರ್ತು ರಕ್ತ ಸಂಗ್ರಹಣೆ ಶಿಬಿರವನ್ನು ನಾವು ಇವತ್ತು ಏರ್ಪಡಿಸಿದೆವು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಲವಾರು ದಾನಿಗಳು, ಅದೇ ರೀತಿ ನಮ್ಮ ಸ್ನೇಹಿತರು, ಹಿತೈಷಿಗಳು ಹಾಗೂ ವೈದ್ಯಾಧಿಕಾರಿಗಳು, ಅವರ ಸಿಬ್ಬಂದಿ ವರ್ಗದವರು, ಅದೇ ರೀತಿ ಪೊಲೀಸ್ ಠಾಣೆಯವರು, ಅದೇ ರೀತಿ ಇವತ್ತು ಪ್ರಪ್ರಥಮ ಬಾರಿಗೆ ನಮ್ಮ ವಿರಾಜಪೇಟೆಯ ನಗರ ಠಾಣಾಧಿಕಾರಿಗಳಾದಂತಹ ಪ್ರಮೋದ್ರವರು ತಮ್ಮ ಜೀವನದಲ್ಲೇ ಪ್ರಥಮ ಬಾರಿಗೆ ರಕ್ತದಾನವನ್ನು ನೀಡುವುದರ ಮೂಲಕ ಅವರ ಒಂದು ಸಾರ್ಥಕತೆಯನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ. ಅದೇ ರೀತಿ ತುಂಬ ಯುವಕರು, ಅದೇ ರೀತಿ ಮಹಿಳೆಯರು ಸಹ ಈ ಒಂದು ರಕ್ತದಾನಕ್ಕೆ ಆಗಮಿಸಿ ನಮ್ಮ ಈ ಒಂದು ತುರ್ತು ರಕ್ತನಿಧಿ ಕೇಂದ್ರ ಶಿಬಿರವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿ ಒಂದು 50ಕ್ಕೂ ಹೆಚ್ಚು ಯೂನಿಟ್ಗಳನ್ನು ಸಂಗ್ರಹಣೆ ಮಾಡಲು ನಮ್ಮ ನಾಡಿನ ಸರ್ವರು ಸಹಕಾರ ನೀಡಿರುತ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಗಳಾಗಿ ನಾಸೀರ್ ಅವರು, ಶಿಂಪಿ ಡಾಕ್ಟರ್ ಅವರು, ಅದೇ ರೀತಿ ವೈದ್ಯರಾದಂಥ ಸೌಮ್ಯರವರು, ಪ್ರಜ್ವಲ್ರವರು, ಇನ್ನಿತರ ಖಲೀಲ್ರವರು, ಮಡಿಕೇರಿಯ ಖಲೀಲ್ರವರು, ಶಿಂಪಿ ಡಾಕ್ಟರ್ ಖಲೀಲ್ರವರು ಎಲ್ಲರೂ ಆಗಮಿಸಿದರು. ಅವರೆಲ್ಲರಿಗೂ ಸಹ ನಾನು ಒಂದೇ ಮಾತಿನಲ್ಲಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಪತ್ರಕರ್ತರು ಬಂದುಬಿಟ್ಟು ಸಹ ಅವರು ಸಹ ರಕ್ತದಾನ ನೀಡಿದ್ದಾರೆ. ಅವರಿಗೂ ಸಹ ನಾನು ಈ ಒಂದು ಹೃದಯ ತುಂಬಿದ ಅಭಿನಂದನೆಗಳನ್ನು ಅರ್ಪಿಸ್ತಾ, ಇದೇ ರೀತಿ ಇನ್ನು ಮುಂದೆ ಎಲ್ಲ ನಗರಗಳಲ್ಲಿಯೂ ಮುಂದಿನ ಪೀಳಿಗೆಯವರು ರಕ್ತದಾನವನ್ನು ಮಾಡುವಂತೆ. ಏಕೆಂತೇಳಿದರೆ ಇವತ್ತು ನಾವು ಸುಮಾರು ಯುವಕರ ಹತ್ರ ಕೇಳಿದಾಗ ಅವರು ತುಂಬ ಇದರಲ್ಲಿ ಹೇಳ್ತಾ ಇದ್ರು, ರಕ್ತ ನೀಡಲಿಕ್ಕೇನೋ ಹೆದರಿಕೆ ಅಂತ. ರಕ್ತವನ್ನು ದಾನ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಿದರೆ ಎಲ್ಲರಿಗೂ ಮನದಟ್ಟಾಗುವಂತೆ ಎಲ್ಲರೂ ಇವರಿಗೆ ವಿವರಿಸಬೇಕು. ಇದೇ ರೀತಿ ಇವತ್ತು ಸಹ ಹಲವಾರು ಯುವಕರು ಅಯ್ಯೂಬ್ ಅಂತ ಹೇಳ್ಬಿಟ್ಟು ನಮ್ಮ ಅವರು ಸ್ನೇಹಿತರು ಬಂದಿದ್ದರು. ಅವರು ಸಹ ಹೇಳಿದರು, ನಾನು ಇವತ್ತು ಫಸ್ಟ್ ಟೈಮ್ ರಕ್ತದಾನ ನೀಡಿದ್ದೀನಿ ಅಂತ ಹೇಳ್ಬಿಟ್ಟು. ಅವರಿಗೂ ಸಹ ನಾನು ಈ ಒಂದು ಕ್ಷಣದಲ್ಲಿ ಹೃದಯ ತುಂಬಿದ ಅಭಿನಂದನೆ ಸಮರ್ಪಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ವನ್ಯಜೀವಿಗಳೊಂದಿಗೆ ಸಹಬಾಳ್ವೆ ನಡೆಸಿದಾಗ ಮಾತ್ರ ಪ್ರಕೃತಿ, ಪರಿಸರ ಹಾಗೂ ವನ್ಯಜೀವಿಗಳನ್ನು ಉಳಿಸಲು ಸಾಧ್ಯ. ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕೆಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಹೇಳಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆಯ ಕೊಡಗು ಅರಣ್ಯ ವೃತ್ತ ಹಾಗೂ ಮಡಿಕೇರಿ ವನ್ಯಜೀವಿ ವಿಭಾಗದ ವತಿಯಿಂದ ಶಾಲಾ ಶಿಕ್ಷಣ ಇಲಾಖೆ ಮತ್ತಿತರ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಮಾನವ ಪ್ರಾಣಿ ಸಹಬಾಳ್ವೆ ಎಂಬ ಘೋಷವಾಕ್ಯದೊಂದಿಗೆ ಮಡಿಕೇರಿ ನಗರದ ಅರಣ್ಯ ಭವನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ 71ನೇ ವನ್ಯಜೀವಿ ಸಪ್ತಾಹ 2025ರ ಅಂಗವಾಗಿ ಪರಿಸರ ನಡಿಗೆ ಕಾಲ್ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸುವುದರೊಂದಿಗೆ ಜೀವ ವೈವಿಧ್ಯವನ್ನು ಸಂರಕ್ಷಿಸುವ ಮೂಲಕ ಮುಂದಿನ ಪೀಳಿಗೆಗಾಗಿ ಉತ್ತಮ ಪರಿಸರವನ್ನು ಸಂರಕ್ಷಿಸಬೇಕೆಂದರು. ಅರಣ್ಯ, ಪರಿಸರ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಬೆಳೆಸಬೇಕು. ಇದರಿಂದ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ಇಂತಹ ಪರಿಸರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಮುಖ್ಯ ಉದ್ದೇಶ ಏನಿರ್ತದೆ ಅಂತ ಎಲ್ಲ ವನ್ಯಜೀವಿ ಅವ್ರ ಬಗ್ಗೆ ಯಾವ ರೀತಿ ಅವರು ಪರಿಸರ ಸ್ನೇಹಿ ನಾವು ಇರಬೇಕು, ಮತ್ತು ಪೊಲ್ಯೂಷನ್ ಯಾವ ಕಾರಣಕ್ಕೆ ಮಾಡಬಾರ್ದು, ಅದ್ರ ಜೊತೆಗೆ ಎಲ್ಲರಿಗೆ ಜಾಗೃತಿ ಮೂಡಿಸ್ಬೇಕಾದದ್ದು ಭಾಳ ಮುಖ್ಯ ಆಗುತ್ತೆ. ಏಕೆಂದರೆ ಅಷ್ಟೇ ಜಾಗೃತಿ ಮೂಡಿಸ್ಬೇಕು, ನಮ್ಮ ಅರಣ್ಯ ಇಲಾಖೆದು ಅಷ್ಟೇ ಕೆಲಸ ಇಲ್ಲ, ನಮ್ಮೆಲ್ಲರದು ಒಂದು ಕರ್ತವ್ಯ ಇದೆ. ನಾವು ಕೂಡ ಎಲ್ಲಿ ಹೋಗ್ತೀವಿ, ನಮ್ಮ ವಿಶೇಷವಾಗಿ ವೆಸ್ಟರ್ನ್ ಘಾಟ್ಸ್ ಆಗಲಿ ಅಥವಾ ಕೊಡಗು ಜಿಲ್ಲೆ ಆಗಲಿ, ಅದ್ರ ಬಗ್ಗೆ ಎಲ್ಲರಿಗೂ ನಾವು ಒಂದು ತಿಳುವಳಿಕೆ ಕೊಡಬೇಕು ಮತ್ತು ಸಂರಕ್ಷಣೆ ಮಾಡೋಕ್ಕೆ ನಾವು ಇವತ್ತು ಪ್ರತಿಜ್ಞೆ ತಗೊಂಡಿದ್ದೇವೆ ಅಂತ ಆ ಪ್ರತಿಜ್ಞೆಯನ್ನು ನಾವು ಅಚ್ಚುಕಟ್ಟಾಗಿ ಪಾಲನೆ ಮಾಡಬೇಕು. ವಿಶೇಷವಾಗಿ ಮುಂದಿನ ಪೀಳಿಗೆಗಳಿಗೆ ಕೂಡ ಈ ಸಂದೇಶವನ್ನು ನಾವು ನೀಡಬೇಕಾಗುತ್ತೆ. ಏಕೆಂದರೆ ಇವತ್ತು ಅವರು ಮಕ್ಕಳಿದ್ದಾರೆ, ನಾಳೆದು ಅವರು ಪ್ರಜೆ ಇರ್ತಾರ, ಅವರು ಮತ್ತು ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡ್ತಾರಂತ ಈ ಪರಿಸರ ಬಗ್ಗೆ ಅವರು ಕಾಳಜಿ ವಹಿಸಲೇಬೇಕಾಗುತ್ತೆ ಅಂತ ಈ ಕಾರ್ಯಕ್ರಮ ಮೂಲಕ ಎಲ್ಲರಿಗೆ ಸಂದೇಶ ನೀಡಬೇಕಾಗುತ್ತೆ. ಸೊ ಈ ಸುಂದರವಾದಂಥ ಮತ್ತು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡಿರುವಂಥ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಜಾಗೃತಿ ಜಾಥಾಕ್ಕೆ ಹಸಿರು ನಿಶಾನೆ ನೀಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೊಸಮನಿ ಪುಂಡಲೀಕ ಜಾಥಾಕ್ಕೆ ಶುಭ ಕೋರಿದರು. ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ ಕುರಿತು ಮಾಹಿತಿ ನೀಡಿ ಪರಿಸರ ಪ್ರತಿಜ್ಞಾ ವಿಧಿ ಬೋಧಿಸಿದ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಜಿಲ್ಲಾ ಸಮಿತಿ ಅಧ್ಯಕ್ಷರೂ ಆದ ಜಿಲ್ಲಾ ಪರಿಸರ ಜಾಗೃತಿ ಆಂದೋಲನದ ಸಂಚಾಲಕ ಟಿಜಿ ಪ್ರೇಮ್ಕುಮಾರ್ ಮಾತನಾಡಿ, ನಾವು ಅರಣ್ಯ, ವನ್ಯಜೀವಿಗಳು, ನದಿ, ಸರೋವರ ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸಲು ಪಣತೊಡಬೇಕೆಂದರು. ಜಾಥಾದಲ್ಲಿ ಪಾಲ್ಗೊಂಡು
ಫ್ರೀ ಪಾರ್ಕ್ ಹೋಗಿ ಅಲ್ಲಿಗೆ ಒಂದು ಕಾರ್ಯಕ್ರಮ ನಾವು ಮುಗಿಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ನ್ಯಾಯಾಧೀಶರವರು ಚಾಲನೆ ಶುಭಾಶಯ ನೀಡಿದ್ದಾರೆ. ಹಾಗೆ ನಾನು ಜಿಲ್ಲಾಧಿಕಾರಿಗಳು ಕೂಡ ಇದ್ದಾರೆ, CEO ಇಬ್ಬರು ಕೂಡ. ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಪ್ರತಿಜ್ಞಾವಿಧಿಯನ್ನು ಮಾಡ್ತೇನೆ. ನಾವೆಲ್ಲರೂ ಕೂಡ ತಮ್ಮ ಕೈಯನ್ನು ಚಾಚಿ ಅದನ್ನು ಹೇಳಬೇಕು ಅಂತ ನಾನು ಮನವಿ ಮಾಡ್ತೇನೆ. ಭಾರತದ ಪ್ರಜೆಯಾಗಿ ನಾನು ಅರಣ್ಯ, ಸರೋವರ, ನದಿ, ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ರಕ್ಷಿಸುತ್ತೇನೆ ಮತ್ತು ಸುಧಾರಿಸುತ್ತೇನೆ. ಭಾರತದ ಸಂವಿಧಾನದ 51A ಕಲಂನಲ್ಲಿ ನನ್ನ ಕರ್ತವ್ಯದ ಪ್ರಕಾರ ಜೀವಂತ ಜೀವಿಗಳ ಬಗ್ಗೆ ಸಹಾನುಭೂತಿ ಹೊಂದಿದ್ದೇನೆ. ನಾನು ಈ ನೆಲ, ಜಲ, ಅರಣ್ಯ, ಪರಿಸರ ಹಾಗೂ ಜೀವ ಸಂಕುಲಗಳನ್ನು ಸಂರಕ್ಷಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದೇನೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಹಸಿರೇ ಉಸಿರು. ವನ್ಯಜೀವಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜೀವನದಿ ಕಾವೇರಿ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಗರದ ಅರಣ್ಯ ಭವನದಿಂದ ಆರಂಭಗೊಂಡ 4 ಕಿಲೋಮೀಟರ್ ದೂರದ ಕಾಲ್ನಡಿಗೆ ಜಾಥಾವು ಜನರಲ್ ತಿಮ್ಮಯ್ಯ ವೃತ್ತ, ಟೌನ್ ಹಾಲ್, ಚೌಕಿ, ಮಹದೇವಪೇಟೆ ಮೂಲಕ ಸ್ವಾಗತ ಬೆಟ್ಟದಲ್ಲಿನ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಸಮಾಪನಗೊಂಡಿತು.